Interest calculation. The topic of this session is interest calculation. ನಾನು ಒಂದು ಟ್ರಾನ್ಸಾಕ್ಷನ್ ಹೇಳ್ತೀನಿ. ಅಕಾರ್ಡಿಂಗ್ ಟು ದಟ್ ಐ ಆಮ್ ಗೋಯಿಂಗ್ ಟು ಶೋ ಯು ದಿ ಸ್ಟೆಪ್ಸ್. ಕಂಪನಿ ಟೇಕನ್ ಎ ಲೋನ್ rupees 1 lakh from SBI Bank with 10% per year interest as on date, as on some particular date. ಅಲ್ಲಿ ಡಿಫಾಲ್ಟ್ ಆಗಿ ಬರುತ್ತಲ್ಲ ಅದೇ ತಗೋಬೋದು, ಅಥವಾ ಡೇಟ್ ನಾವು ಚೇಂಜ್ ಮಾಡ್ಕೋಬೋದು. ಸೊ ಈ ಟ್ರಾನ್ಸಾಕ್ಷನ್ಗೆ, ಸಿನ್ಸ್ ಕಂಪನಿ ಟೇಕನ್ ಎ ಲೋನ್ ಆಫ್ rupees 1 lakh ಫ್ರಮ್ SBI ವಿತ್ 10% ಆಫ್ ಇಂಟ್ರೆಸ್ಟ್ ರೇಟ್ ಪರ್ ಇಯರ್, ನಾವು ಲೆಡ್ಜರ್ ಕ್ರಿಯೇಟ್ ಮಾಡ್ಕೋಬೇಕು. ಲೋನ್ ಫ್ರಮ್ SBI ಅಂಡರ್ ಸೆಕ್ಯೂರ್ಡ್ ಲೋನ್ಸ್ ಗ್ರೂಪ್ ಆ್ಯಂಡ್ ಆಕ್ಟಿವೇಟ್ ದಿ ಆಪ್ಷನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಅದಷ್ಟು ವರ್ಕ್ ಮಾಡ್ಕೊಳ್ಳೋಣ. Enable if 11 feature, accounting features, activate interest calculation ಅಂತ ಆಪ್ಷನ್ ಇದೆ. set it to yes. use advanced parameters, ಅದು ಎಸ್ ಅಂತ ಸೆಟ್ ಮಾಡ್ತೀನಿ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ಗೆ ಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಫೀಚರು ಎನೇಬಲ್ ಮಾಡಿದ್ದೀನಿ. ನೆಕ್ಸ್ಟು ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ಲೆಡ್ಜರ್ ಕಾಲ್ಡ್ ಲೋನ್ ಫ್ರಮ್ SBI. ಅಕೌಂಟ್ಸ್ ಇನ್ಫೋ, ಲೆಡ್ಜರ್, ಕ್ರಿಯೇಟ್. ಇಲ್ಲಿ ಲೋನ್ ಫ್ರಮ್ SBI ಅಂತ ಲೆಡ್ಜರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅಂಡರ್ ಸೆಕ್ಯೂರ್ಡ್ ಲೋನ್ಸ್ ಗ್ರೂಪ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಫೀಚರ್ ಎಸ್ ಅಂತ ಸೆಟ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಪ್ಯಾರಾಮೀಟರ್ ನಾವಾಗಲೇ ಸೆಟ್ I had set S to interest, advance interest parameter option. ಸೊ ಅದಕ್ಕೆ ನಮಗೆ ಈ ಟೇಬಲ್ ಡಿಸ್ಪ್ಲೇ ಆಗ್ತಿದೆ, ಈ ಡೈಲಾಗ್ ಬಾಕ್ಸ್. ಇನ್ಕ್ಲೂಡ್ ಟ್ರಾನ್ಸಾಕ್ಷನ್ ಡೇಟ್ ಫಾರ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ಫಾರ್ ಅಮೌಂಟ್ಸ್ ಆ್ಯಡೆಡ್, ಫಾರ್ ಅಮೌಂಟ್ಸ್ ಡಿಡಕ್ಟೆಡ್. ಇದೇನು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ರೇಟು ನಮ್ಮದು ಅಕಾರ್ಡಿಂಗ್ ಟು ದಿ ಟ್ರಾನ್ಸಾಕ್ಷನ್, ವಾಟ್ ಐ ಟೋಲ್ಡ್ ಅರ್ಲಿಯರ್, ರೇಟ್ ಆಫ್ ಇಂಟ್ರೆಸ್ಟು 10% ಪರ್ ಇಯರ್. 1 lakh ಲೋನ್ ತಗೊಂಡಿದ್ದಾರೆ ಫ್ರಮ್ SBI ಬ್ಯಾಂಕ್, 10% ಪರ್ ಇಯರ್ ಇಂಟ್ರೆಸ್ಟ್ ರೇಟ್. ಸೊ ನಾನಿಲ್ಲಿ ರೇಟು 10%, 10 ಅಂತ ಮೆನ್ಷನ್ ಮಾಡ್ತೀನಿ. ಪರ್ ಇಯರ್ ಇಂಟ್ರೆಸ್ಟ್ ಅಮೌಂಟು, ಸೊ ಇಲ್ಲಿ ಡೇಸ್ ಅಂತ ಬರುತ್ತೆ, 365 ಡೇಸ್ ಅಂತ, ಅಂದರೆ 1 year. ಆನ್ ಆಲ್ ಬ್ಯಾಲೆನ್ಸಸ್ ಆಪ್ಷನ್ ತಗೊಳ್ತೀನಿ. ಡಿಫಾಲ್ಟ್ ಡೇಟು ಲೆಡ್ಜರ್ದು ಏನಿದೆ ಆ ಕಂಪ್ನಿ ಕ್ರಿಯೇಷನ್ ಡೇಟ್ ನಾನು ಕೊಟ್ಟಿದ್ದೀನಿ ಅದಿರುತ್ತೆ. 1st April 2020 ಅಂತ ಇದೆ. ಟಿಲ್ 31st March 2021 ಆ ರೀತಿ ಹಾಕೋಬೋದು ನಾನು. ಆರ್ ಎಲ್ಸ್ ಐ ಕ್ಯಾನ್ ಸ್ಕಿಪ್ ಆಲ್ಸೋ, ಯಾಕಂದರೆ 1 year ಕಂಪ್ಲೀಟ್ 1 year ಅಲ್ಲಿ
ಡೇಟ್ ಬರಬೇಕು. ಲೋನ್ ತಗೊಂಡಿದ್ದು 1st April 2020, ಎಂಡಿಂಗು 31st March 2021 ಬರುತ್ತೆ. You can go for rounding options, normal rounding. ಲಿಮಿಟ್ 1 ಅಂತ ಕೊಡ್ತೀನಿ. ಇನ್ನು ಬೇರೆ ಯಾವುದಾದ್ರೂ ಲೋನ್ ತಗೊಂಡು ಅದಕ್ಕೆ ಇಂಟ್ರೆಸ್ಟ್ ಇರೋವಂಥದ್ದು ಆ ಥರ ಇದ್ದರೆ ನೀವು ಅಗೈನ್ ಈ ಸೆಕೆಂಡ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಆ ರೀತಿ ಏನಿಲ್ಲ, ಒಂದೇ ಟ್ರಾನ್ಸಾಕ್ಷನ್. ಸೊ ಲೋನ್ ಫ್ರಮ್ SBI ಅಂತ ಲೆಡ್ಜರ್ ಕ್ರಿಯೇಟ್ ಆಯಿತು. ಈಗ ವೌಚರ್ಸ್ಗೆ ಹೋಗೋಣ. ಅಕೌಂಟಿಂಗ್ ವೌಚರ್ಸ್, ರಿಸೀಟ್, ಲೋನ್ ಫ್ರಮ್ SBI. ಲೋನ್ ಫ್ರಮ್ SBI ಅಮೌಂಟ್ ಎಷ್ಟು? 1 lakh. Cash payment. You can write the narration. S. ರಿಸೀಟ್ ವೌಚರಲ್ಲಿ ಎಂಟ್ರಿ ಆಗಿದೆ. ನೆಕ್ಸ್ಟ್ ಡಿಸ್ಪ್ಲೇ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಇಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಅಂತ ಇದೆ. or else you can go to ledger also. Loan from SBI. Interest. Per day interest ಮಾತ್ರ ಡಿಸ್ಪ್ಲೇ ಆಗ್ತಾ ಇದೆ. in this for 1 day interest is this much ಅಂತ. total days 1 day 10% ಅಂದರೆ 27 rupees ಅಂತ ತೋರಿಸ್ತಿದೆ. let's check. ledger, alter, loan from SBI, there are secured loans. ಇಲ್ಲಿ ನಾವು ಎಂಡಿಂಗ್ ಪೀರಿಯಡ್ ಮೆನ್ಷನ್ ಮಾಡಿಲ್ಲ, ದಟ್ ಈಸ್ ದಿ ರೀಸನ್. March 2020. March 2021 ಅಂತ ಹಾಕಿದ್ದೀನಿ. 1 month ಲೆಸ್ ಇದೆ ಅಷ್ಟೇ.
for 1 year. Now I'll go to accounting vouchers. Loan from SBI. Already 1 lakh ಇದೆ. ನಾನು ಮತ್ತೆ 1 lakh ಹಾಕ್ತೀನಿ, ಅಲ್ಲಿ 2 lakh ಅಂತ ಬರುತ್ತೆ. By cash. Yes. Next, I'll move on to display statement of accounts, interest calculations, ledger ಗೆ ಹೋಗೋಣ. ಲೋನ್ ಫ್ರಮ್ SBI 1 ಡೇಗೆ ಬರ್ತಾ ಇದೆ. I'll enter the date. I'll do one thing. I'll enter the date here. That is 1/4/2022, 28 March 2021. March 2021. Now we got the final result. ಡೇಟು ಪ್ರಾಪರಾಗಿ ಎಂಟ್ರಿ ಮಾಡಿ, ಇಲ್ಲ ಅಂತಂದರೆ ನನಗೆ 1 ಡೇಗೆ ಮಾತ್ರ ಡಿಸ್ಪ್ಲೇ ಆಗ್ತಿತ್ತಲ್ಲ, ಆ ರೀತಿ ಆಗುತ್ತೆ. 2 lakh, ಯಾಕಂದ್ರೆ ನಾನು ಟ್ರಾನ್ಸಾಕ್ಷನಲ್ಲಿ